ಅದರಿಂದಾಗಿ ಅದನ್ನು ನಮಗೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅಭಿಪ್ರಾಯಗಳು ಸೇರಿ ಮಾರ್ಗದ ವ್ಯವಸ್ಥೆ ಚಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೀವು ಯಾವಾಗ ನಮ್ಮ ಬೆನ್ನೆಲುಬಾಗಿದ್ದವರೇ, ನಿಮ್ಮ ಧೈರ್ಯದಲ್ಲೇ ನಾವು ಪಡೆಯುವುದು. ಅದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಒಟ್ಟಿಗೆ ಎದ್ದುಕೊಂಡೇ ಈ ಶಾಲೆಯನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಕೂಡ, ಯಾಕಂತಂದ್ರೆ ಆರ್ಥಿಕವಾಗಿ ಕೂಡ ನಾವು ದೊಡ್ಡ ಮಟ್ಟದ ಫೀಸ್ ಇಟ್ಟು ಕಲೆಕ್ಷನ್ ಮಾಡಿ ನಡೆಸ್ತಾ ಇಲ್ಲ. ದೊಡ್ಡ ಮಟ್ಟದ ಟೀಚರ್ಸ್ಗೆ ಸಂಬಳ ಕೊಡಲಿಕ್ಕೆ ಕೂಡ ನಮಗೆ ಆಗ್ತಾ ಇಲ್ಲ. ಯಾಕಂತಂದ್ರೆ ನಾವೊಂದು ಮೀಡಿಯಂ ಆಗಿ ಇಟ್ಟುಕೊಂಡು ಎಲ್ಲರಿಗೂ ಕೈ ಕೆಳಗುವಂತ ಫೀಸ್ ಅನ್ನು ಇಟ್ಟು ಶಾಲೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಶಾಲೆ ಮುನ್ನಡೆಸುವಾಗ ನೋಡ್ಲಿಕ್ಕೆ ಬಹಳ ದೂರದಿಂದ ಚಂದ ಕಾಣ್ತದೆ, ಅಲ್ಲಿ ವ್ಯವಸ್ಥೆ ಎಲ್ಲ ಬಹಳ ಖರ್ಚು ಮಾಡ್ತಾರೆ, ಅವರು ಬಹಳ ಚಂದ ಮಾಡ್ತಾರೆ, ಹಾಗೆ ಹೀಗೆ ಅಂತ ಕಾಣ್ತದೆ. ಆದ್ರೆ ಒಳಗಿನ ಕೊಟ್ಟು ನಮಗೆ ಗೊತ್ತಿರ್ತದೆ. ಅದರಿಂದಾಗಿ ನಮ್ಮ HMಗೆ ನಾವು ಯಾವಾಗಲೂ ಬೈತಾ ಇರ್ತೇವೆ, ಫೀಸ್ ಕಲೆಕ್ಷನ್ ಮಾಡಿ, ಮಕ್ಕಳು ಊಟ ಮಾಡಿದ್ರೆ ಅವರಿಗೆ ಹಣ ತಗೊಳ್ಳಿ, ಬಸ್ಸಿನ ಮೇಂಟೆನೆನ್ಸ್ ಮಾಡಬೇಕು. ಬಸ್ಸಿಗೆ ಸುಮಾರು 50 ಲಕ್ಷ ರೂಪಾಯಿ ನಾವು ಬಸ್ಸಿಗೋಸ್ಕರ ಹಾಕಿದ್ದೀವಿ. ಅದು ನಾವು ಹೇಳಿದ್ರೆ ಒಂದು ದಿನ ಬಸ್ ಆಡಿದ್ರೆ ಒಬ್ಬಳ್ತಾರೆ ಎಲ್ಲರೂ. ನಮಗೆ ಸುಮಾರು 50 ಲಕ್ಷ ರೂಪಾಯಿ ಬಸ್ಸಿಗೆ ಖರ್ಚಾಗಿದೆ. ನಾವು ಬಸ್ ಹಾಕಿ ವಿದ್ಯಾರ್ಥಿ ತರಬೇಕಂದ್ರೆ ಅದು ಅಷ್ಟು ವ್ಯವಸ್ಥೆ ನಾವು ಮಾಡಿದ್ದೇವೆ. ನಾವು ಕೈಯಲ್ಲಿ ಇದು ಮಾಡಿದಲ್ಲ, ಸಾಲ ಮಾಡಿದ್ದೇವೆ. ಸೊ ಅದನ್ನೆಲ್ಲ ನಾವೀಗ ಭರಿಸಬೇಕಾದ್ರೆ ನಮಗೆ ಸಮಯದ ಸರಿಯಾಗಿ ನಮಗೆ ಫೀಸ್ ಕಟ್ಟುವಂಥದ್ದು ಆಗಬೇಕು ಅಂತ ಹೇಳುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಊಟದ ಫೀಸ್ ಆಗಲಿ, ಬಸ್ಸಿನ ಫೀಸ್ ಆಗಲಿ, ಅಥವಾ ಶಾಲೆಯ ಫೀಸ್ ಆಗಲಿ, ಎಲ್ಲವೂ ನಮಗೆ ಸಮಯಕ್ಕೆ ಸರಿಯಾಗಿ ಬಂದರೆ ನಮಗೆ ಶಾಲೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಷ್ಟರಲ್ಲಿ ನಿಮ್ಮ ಸಹಕಾರ ಯಾವಾಗಲೂ ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಮಾಡ್ತೇವೆ, ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇವೆ, ಬೇರೆ ಬೇರೆ ಚೇಂಜಸ್ ಮಾಡಿ ಮತ್ತೆ ಮಕ್ಕಳಿಗೆ ಕೂಡ ಎಲ್ಲರಿಗೂ ಅವಕಾಶ ಸಿಕ್ಕುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಹೇಳಿದ್ದೇವೆ ಈಗಾಗಲೇ ಎಲ್ಲರಿಗೂ ಅವಕಾಶ ಸಿಗಬೇಕು, ಮಕ್ಕಳಿಗೆ ಯಾರನ್ನು ಬಿಡಬಾರ್ದು. ಮತ್ತೆ ಖರ್ಚು ತುಂಬಾ ಆಗ್ತದೆ, ಅದು ನಾವು ನಿಮಗೆ ಹೇಳಿದ್ರೆ ನಾವು ಪಟ್ಟಿ ಕೊಟ್ಟರೆ ತುಂಬಾ ಆಗ್ತದೆ. ತುಂಬಾ ಕಳೆದ ವರ್ಷ ತುಂಬಾ ವರ್ಷದ ಕೇಳ್ತಾ ಇದ್ರು, ನಾವು ಸ್ವಲ್ಪ ಕೊಡ್ಲಿಕ್ಕೆ 4 ವರ್ಷದಿಂದ ಅವರಿಗೆ ಟೀಚರ್ಸ್ಗೆ ಕೂಡ ಅವರು ದುಡಿತಾರೆ, ತುಂಬಾ ದುಡಿತಾರೆ. ಎಷ್ಟು ದುಡಿತಾರೆ ಅಂದ್ರೆ ನಮಗೆ ಗೊತ್ತಿತ್ತು. ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡುವಂಥವ್ರು, ಶಾಲೆಯ ಸಂಪೂರ್ಣ ಜವಾಬ್ದಾರಿ ತಗೊಂಡು ಪ್ರತಿಯೊಂದು ಟೀಚರ್ಸ್ ದುಡಿಯುವಂಥವ್ರು, ಒಳ್ಳೆ ಕ್ವಾಲಿಟಿ ಟೀಚರ್ಸ್, ಮಕ್ಕಳ ಬಗ್ಗೆ ಬಹಳಷ್ಟು ಕಾಲೇಜ್ ಕೆಲಸ ಮಾಡುವಂಥ ಟೀಚರ್ಸ್ಗಳು ನಮ್ಮಲ್ಲಿ ಇರುವಂಥದ್ದು. ಅವರ ಬಗ್ಗೆ ಕೂಡ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಂತ ಅದರಲ್ಲಿ ಹೊರಡನ್ನು ಕೊಡುವಂಥ ವ್ಯವಸ್ಥೆ ಹೋಗುವಂಥ ಕೆಲಸ ಮಾಡ್ತಾ ಇರ್ತೇವೆ. ಖಂಡಿತವಾಗಲು ಒಟ್ಟಿನಲ್ಲಿ ನಮ್ಮ ಶಾಲೆಯನ್ನು ಬೆಳೆಸಬೇಕು, ಒಂದು ಒಳ್ಳೆ ಸಂಸ್ಥೆಯಾಗಿ ಬೆಳಿಬೇಕು ಅನ್ನುವಂಥ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಎಲ್ಲ ನಿಮ್ಮ ಸಹಕಾರ ಇರಲಿ. ಮತ್ತೆ